ಓಂ ಗಂ ಗಣಪತಯೇ ಸ್ವಾಹ. ಓಂ ದುಂ ದುರ್ಗಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಫಲಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಿಮಗೆ ರಾಹುಕೇತುಗಳು ನಮ್ಮ ಜಾತಕದಲ್ಲಿ ಯಾವ ರೀತಿಯಾಗಿ ನಿರ್ಣಯವನ್ನು ಕೊಡುತ್ತೆ, ನಮ್ಮ ಜಾತಕದಲ್ಲಿ ರಾಹುಕೇತುಗಳ ಸ್ಥಾನ ಹೇಗಿದ್ದರೆ ನಮ್ಮ ಬದುಕು ಹೇಗಿರುತ್ತೆ, ಇದನ್ನು ತಿಳಿಸ್ಕೊಡ್ತೇನೆ. ನೋಡ್ತಾ ಇರಿ ಕೊನೆವರೆಗೂ ಕೂಡ. ರಾಹುಕೇತುಗಳು ಅಂದರೆ ನಮ್ಮ ಜಾತಕದಲ್ಲಿ ಆಗಲಿ, ರಾಹು ತಲೆಯ ಭಾಗ, ಕೇತು ಬಾಲ ಅಂತ ಕರಿತೀವಿ. ಅಂದರೆ ಒಂದಕ್ಕೊಂದು ಇಂಟರ್ಪೋಲ್ ಇರ್ತಕ್ಕಂಥದ್ದು. ವಿಶೇಷವಾಗಿ ರಾಹುಕೇತುಗಳೇ ನಮ್ಮ ಜಾತಕದಲ್ಲಿ ಯಥೇಚ್ಛವಾಗಿ ನಮ್ಮನ್ನು ಅತೀ ಎತ್ತರಕ್ಕೆ ತಗೊಂಡೋಗ್ತಕ್ಕಂಥ ಗ್ರಹಗಳು, ಅತೀ ಕೆಳಗಡೆ ತಳ್ತಕ್ಕಂಥ ಗ್ರಹಗಳಾಗಿರುತ್ತೆ. ನಮ್ಮ ಭವಿಷ್ಯ ನಿರ್ಧಾರ ಕೂಡ ರಾಹುಕೇತುಗಳಿಂದಲೇ ಕೂಡ ಆಗಿರುತ್ತೆ. ವಿಚಾರವಾಗಿ ಹೇಳಬೇಕು ಅಂದರೆ, ರಾಹು ಚೆನ್ನಾಗಿದ್ದರೆ ನಮ್ಮ ಜಾತಕದಲ್ಲಿ, ಆ ದಶಾ ಚೆನ್ನಾಗಿದ್ದರೆ ಸಂಪೂರ್ಣವಾಗಿ ಅದರ ಶಕ್ತಿಯನ್ನು ಕೊಡುತ್ತೆ. ರಾಹು ಕೆಟ್ಟೋಗಿದ್ದು ನಮ್ಮ ದಶಾ ಕೆಟ್ಟೋಗಿದ್ದರೆ ಖಂಡಿತವಾಗಿ ಕೂಡ ಆ ದಶಾದಲ್ಲಿ ನಮಗೆ ಸಿಕ್ಕಾಬಟ್ಟೆ ನೋವುಗಳು ಸ್ಟಾರ್ಟ್ ಆಗುತ್ತೆ. ಕೇತು ಸ್ಟೋರ್ ಹೌಸ್ ಅಂತ ಕರಿತೀವಿ. ಅಂದರೆ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾಪ ಕಾರ್ಯಗಳು, ಪುಣ್ಯ ಕಾರ್ಯಗಳನ್ನು ಸ್ಟೋರ್ ಮಾಡಿಕೊಳ್ತಕ್ಕಂಥದ್ದು ಇರುತ್ತೆ. ನೀವು ಜಾತಕದಲ್ಲಿ ನೋಡಿರ್ಬೋದು ಅಥವಾ ಹಿಂದೂ ಕ್ಯಾಲೆಂಡರ್ಸಲ್ಲೆಲ್ಲ ನೋಡಿರ್ಬೋದು. ಸ್ವಲ್ಪ ನೋಡಿ, ಕೇತು ಇರ್ತಕ್ಕಂಥದ್ದು ಈ ರೀತಿಯಾಗಿ ಇರುತ್ತೆ, ಕುದುರೆ ಲಾಳ ಈ ರೀತಿಯಾಗಿರುತ್ತೆ. ರಾಹು ಇರ್ತಕ್ಕಂಥದ್ದು ಹಿಂಗೆ ಉಲ್ಟಾ ಇರುತ್ತೆ. ಅಂದರೆ ಕೇತು ಸ್ಟೋರ್ ಹೌಸ್ ಆಗಿದ್ದಾಗ ರಾಹು ಅದನ್ನು ಕೊಡುತ್ತೆ. ಹೀಗೆ ಉಲ್ಟಾ ಸಾರಿ, ಈ ಥರ ಆಗಲಿ ತಪ್ಪಾಗಿ ತೋರಿಸ್ತೆ, ಈ ರೀತಿ ಆಗಿರುತ್ತೆ, ಅದು ನಿಮಗೆ ಕೊಡುತ್ತೆ. ನೀವು ಕೇತು ಸ್ಥಾನ ಕೂಡ ಒಳ್ಳೆಯದಾಗಿದ್ದರೆ ನಿಮ್ಮ ಜಾತಕದಲ್ಲಿ ಖಂಡಿತ ಕೂಡ ಒಳ್ಳೆಯದಾಗುತ್ತೆ. ಇಲ್ಲಿ ನಾನು ನಿಮಗೆಲ್ಲ ಯಾಕೆ ಅಂದರೆ ಸಂಕ್ಷಿಪ್ತವಾಗಿ ಹೇಳೋದಕ್ಕಿಂತ ತುಂಬ ಬ್ರೀಫಾಗಿ ಹೇಳೋಕ್ಕೆ ಹೋಗಲ್ಲ, ಸಣ್ಣದಾಗಿ ಹೇಳ್ತೀನಿ. ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ಹಾವು ಏಣಿ ಆಟ ಆಡೋದು ನೋಡಿರ್ತೀವಿ. ಹಾವು ತಲೆಭಾಗ ಸಿಕ್ಕಿದ್ರೆ ಸೀದಾ ಬಾಲ ಬರುತ್ತೆ. ಆ ತಲೆಯನ್ನು ದಾಟಿಕೊಂಡು ಹೋಗದೆ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವಾಗ ನಮಗೆ ಏಣಿ ಸಿಗುತ್ತೋ ಆವಾಗ ಮೇಲಕ್ಕೆ ಹೋಗ್ತೀವಿ. ಈ ಏಣಿ ಸಿಗ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದನ್ನು ಜಾತಕದಲ್ಲಿ ನಿರ್ಣಯ ಮಾಡಿ ಯಾವಾಗ ನಮಗೆ ಬಲ ಸಿಗುತ್ತೆ, ಯಾವಾಗ ನಮ್ಮ ಜಾತಕ ಪರಿವರ್ತನೆ ಆಗುತ್ತೆ, ಪರಿವರ್ತನಾ ಯೋಗ ಇದೆಯಾ, ಇದನ್ನೆಲ್ಲ ಖಂಡಿತವಾಗಿ ನೋಡಿ. ಅವತ್ತೇ ನಾವು ನೋಡ್ಕೊಂಡಿರ್ತೀವಿ. ರಾಹುಕೇತುಗಳು ಬೇರೆ ಎಲ್ಲೂ ಇರಲ್ಲ ಜಾತಕದಲ್ಲಿ. ಹಾವಿನ ತಲೆಗೆ ಸಿಕ್ಕಿದ್ರೆ, ಅಂದರೆ ರಾಹುಗೆ ಸಿಕ್ಕಿದ್ರೆ ಸೀದಾ ಕೆಳಗಡೆ ಬರ್ತೀವಿ. ಹಾಗಾಗಿ ನಮ್ಮ ಜಾತಕದಲ್ಲಿ ರಾಹುಕೇತುಗಳು ಬಹಳ ಪ್ರಾಮುಖ್ಯವಾಗಿರುತ್ತೆ. ಇಲ್ಲಿ ನಿಮಗೆ ವಿಶೇಷವಾಗಿ ರಾಹುಕೇತುಗಳಿಂದ ಬಚಾವಾಗ್ತಕ್ಕಂಥ ಒಂದು ದಾಳ, ವಿಶೇಷವಾಗಿ ನೀವು ಬಹಳಷ್ಟು ಸೂಪರ್ ಆಗಿರ್ತಕ್ಕಂಥ ಮಂತ್ರಗಳಿದೆ. ವಿಶೇಷವಾಗಿ ಏಕೆಂದರೆ ರಾಹುಗೆ ಅಧಿಪತಿ ಬಂದು, ಅಧಿಪತಿಯ ದೇವತೆ ದುರ್ಗಾದೇವಿ. ಕೇತುವಿನ ಅಧಿದೇವತೆ ಬಂದು ಗಣಪತಿ. ನೀವು ಸಾಧ್ಯ ಆದರೆ ರಾಹುಕೇತುಗಳ ಬಚಾವಾಗಬೇಕು ಅಂದರೆ, ಯಾರ್ಯಾರು ರಾಹುಕೇತುಗಳ ಒಂದು ಕಷ್ಟದಲ್ಲಿ ಒಳಗಾಗಿದ್ದೀರೋ ಅವರೆಲ್ಲರೂ ಕೂಡ, ಯಾರೇ ಆಗಲಿ, ಕಷ್ಟ ಇರಲಿ ಸುಖ ಇರಲಿ, ರಾಹುಕೇತುಗಳಿಂದ ದೂರ ಆಗಬೇಕು. ಸ್ವಲ್ಪ ನಮಗೆ ರಾಹುಕೇತುಗಳು ತೊಂದರೆ ಆಗಬಾರ್ದು, ನಾವು ದಾಳವನ್ನು ಚೆನ್ನಾಗಿ ಹಾಕಿದ್ರೆ ಮುಂದೆ ಪಾಸ್ ಆಗ್ತೀವಿ, ಎತ್ತರಕ್ಕೆ ಹೋಗ್ತೀವಿ ಅಂತಕ್ಕಂಥವರೆಲ್ಲರೂ ಕೂಡ ವಿಶೇಷವಾಗಿ ದುರ್ಗಾ ಜಪ, ಸಾಧ್ಯವಾದರೆ ಸಿಂಪಲ್ ಮಂತ್ರಗಳು, ಓಂ ರೀಂ ದುರ್ಗೇ ನಮಃ ಯಥೇಚ್ಛವಾಗಿ ಹೇಳ್ಕೋಬೇಕು. ಜೊತೆಗೆ ಸಾಧ್ಯವಾದರೆ ಓಂ ಗಂ ಗಣಪತಯೇ ಸ್ವಾಹ, ಈ ಎರಡೂ ಮಂತ್ರಗಳು ಕೂಡ ವಿಶೇಷವಾಗಿ ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಸಾಧ್ಯವಾದರೆ ನಿಮ್ಮ ಫೋನ್ ವ್ಯಾಲೆಟಲ್ಲೋ ಆಗಲಿ ಅಥವಾ ನಿಮ್ಮ ಪರ್ಸಲ್ಲಾಗಲಿ ಗಣಪತಿ ಕೂತಿರ್ತಕ್ಕಂಥ ಪಾರ್ವತಿ ದೇವಿಯನ್ನು ಇಟ್ಕೊಳ್ಳಿ. ಮನೆಯಲ್ಲಾದರೂ ಇಟ್ಕೋಬೋದು, ವಿಶೇಷವಾಗಿ ಲಾಭ ಆಗುತ್ತೆ. ಇದು ಸಣ್ಣ ಕೆಲಸ ಆಗಿರ್ಬೋದು, ಆದರೆ ನಮಗೆ ಲಾಭವನ್ನು ತರ್ತಕ್ಕಂಥ ಕೆಲಸ ಆಗುತ್ತೆ. ರಾಹುಕೇತುಗಳಿಂದ ನಮಗೆ ಪ್ರಬಲವಾಗ್ತಕ್ಕಂಥ ದಾಳ ಇದಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ, ಶೇರ್ ಮಾಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡೋದಕ್ಕೆ ನಾನು ಶಕ್ತನಿದ್ದೇನೆ. ಒಳ್ಳೆಯದಾಗಲಿ.